ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ವಿದ್ವಾಂಸರಾದ ಪೂಜ್ಯ ಆನಂದ ತೀರ್ಥಾಚಾರ್ಯ ನಾಗಸಂಪಿಯವರು ಉಪಸ್ಥಿತರಿದ್ದಾರೆ. ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಅನುಮತಿಯನ್ನು ಪಡೆದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪರಮ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಈ ಒಂದು ಕುಮಾರಿಯರು ಹಾಗೂ ಸುವಾಸಿನಿಯರ ಉಪನ್ಯಾಸಗಳನ್ನು ನಿರಂತರವಾಗಿ ನಡೆಸಿ ಒಂದು ದೊಡ್ಡ ಮಹಿಳಾ ಉಪನ್ಯಾಸಕರ ಒಂದು ದೊಡ್ಡ ಪಡೆಯನ್ನೇ ನಿರ್ಮಾಣ ಮಾಡಬೇಕು. ಯಾಕೆಂದರೆ ಸಂಸ್ಕೃತಿ ಅದು ಮಕ್ಕಳಿಗೆ ಹರಿದು ಬರತಕ್ಕಂಥದ್ದು ಪುರುಷನಿಗಿಂತಲೂ ಕೂಡ ಹೆಚ್ಚಾಗಿ ಸ್ತ್ರೀಯರಿಂದ. ಮಹಿಳೆಯರ ಮಾತುಗಳು ಮನಸ್ಸಿನ ಮೇಲೆ ಬಹಳಷ್ಟು ಪರಿಣಾಮವನ್ನು ಅದು ಬೀರತ್ತೆ. ಆದ್ದರಿಂದ ಒಂದು ದೊಡ್ಡ ಸುವಾಸಿನಿಯರ ಉಪನ್ಯಾಸಕರ ಒಂದು ದೊಡ್ಡ ಪಡೆಯನ್ನು ನಿರ್ಮಾಣ ಮಾಡಿದಾಗ ಸಂಸ್ಕೃತಿ ಸಂರಕ್ಷಣೆಗೆ ಇದು ಅನುಕೂಲ ಆಗತ್ತೆ. ಹೀಗೆ ಹಲವಾರು ಉದ್ದೇಶಗಳು. ಮತ್ತು ಉಪನ್ಯಾಸಕಿಯರಿಗೆ ನಿರಂತರವಾಗಿ ಪ್ರೋತ್ಸಾಹ ಸಹಕಾರಗಳನ್ನು ನೀಡಿದಾಗ ಅವರ ಪ್ರತಿಭೆ, ಅವರಲ್ಲಿರ್ತಕ್ಕಂತಹ ವಿದ್ವತ್ತು ಅದೆಲ್ಲವೂ ಕೂಡ ವಿಕಸನವನ್ನು ಹೊಂದತ್ತೆ. ಸಮಾಜ ಅದರಿಂದ ಬಹಳಷ್ಟು ಪ್ರಯೋಜನಗಳನ್ನು ಪಡ್ಕೊಂಡು ಸಮಾಜದ ಅಭಿವೃದ್ಧಿಗೆ ಪ್ರಗತಿಗೂ ಕೂಡ ಅದು ಸಹಕಾರಿಯಾಗತ್ತೆ. ಹೀಗೆ ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡು ಪೂಜ್ಯ ಶ್ರೀಪಾದರು ತಮ್ಮ ಚಾತುರ್ಮಾಸ್ಯದ ಅವಧಿಯಲ್ಲಿ ಅನೇಕ ಸುವಾಸಿನಿಯರ ಹಾಗೂ ಕುಮಾರಿಯರ ಉಪನ್ಯಾಸಗಳನ್ನು ಇಲ್ಲಿ ನಡೆಸಿದರು. ಅದರದ್ದೇ ಇವತ್ತು ಭಾಗ ಮುಂದುವರಿತಾ ಇದೆ. ಶ್ರೀಪಾದರ ಆದೇಶದಂತೆ ಇದನ್ನು ನಿರಂತರವಾಗಿ ನಡೆಸ್ತಾ ಇರಬೇಕು ಎಂಬುದಾಗಿ. ಇದು ಕೇವಲ ವರ್ಷಕ್ಕೆ ಒಮ್ಮೆ ಅಲ್ಲ, ಕೊನೆ ಪಕ್ಷ 15 ದಿವಸಕ್ಕೆ 2 ದಿವಸವಾದರೂ ಕೂಡ ಇದಕ್ಕೋಸ್ಕರ ಮೀಸಲಾಗಿಡಬೇಕು ಅಂತ ಶ್ರೀಪಾದಂಗಳವರ ಆದೇಶದಂತೆ ಅನುಗುಣವಾಗಿ ಇವತ್ತು ಕಾರ್ಯಕ್ರಮ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ಇವತ್ತು ನಿರ್ಣಾಯಕರಾಗಿ ಇಬ್ಬರನ್ನು ನಾವಿಲ್ಲಿ ಆಹ್ವಾನ ಮಾಡಿದ್ದೇವೆ. ಒಬ್ಬರು ವಿದ್ವಾಂಸರಾಗಿರ್ತಕ್ಕಂತಹ ಆನಂದ ತೀರ್ಥಾಚಾರ್ಯ ನಾಗಸಂಪಿಯವರು ನಮ್ಮ ಸಂಸ್ಥೆಯಲ್ಲೇನೆ ಅನೇಕ ವರ್ಷಗಳ ಕಾಲ ನ್ಯಾಯ ವೇದಾಂತ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಇವತ್ತು ರಾಷ್ಟ್ರಮಟ್ಟದಲ್ಲಿ ಪ್ರಖ್ಯಾತರಾಗಿರ್ತಕ್ಕಂತಹ ವಿದ್ವಾಂಸರು, ಪೂರ್ಣಪ್ರಜ್ಞಾ ಸಂಶೋಧನಾ ಮಂದಿರದ ನಿರ್ದೇಶಕರಾಗಿ ರಾಷ್ಟ್ರಮಟ್ಟದಲ್ಲಿ ಈ ಸಂಸ್ಥೆಗೆ ಒಂದು ಕೀರ್ತಿಯನ್ನು, ಒಂದು ಹೆಸರನ್ನು ತಂದುಕೊಟ್ಟಿರ್ತಕ್ಕಂತಹ ಹಿರಿಯ ವಿದ್ವಾಂಸರು. ಅವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಇದು ನಮ್ಮ ಶ್ರೀಪಾದರ ಆದೇಶ, ನಮ್ಮ ಸಂಸ್ಥೆಯ ಕರ್ತವ್ಯ ಎಂಬುದಾಗಿ ಉದಾರ ಹೃದಯದಿಂದ, ಅವರಿಗೆ ಬಹಳಷ್ಟು ಮೀಟಿಂಗ್ಗಳು, ಅವರಿಗೆ ಬಹಳಷ್ಟು ಕಾರ್ಯಕ್ರಮಗಳಿದೆ, ಅದನ್ನೆಲ್ಲ ಬದಿಗೊತ್ತಿ ಅವರು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ನಾನು ಪ್ರಣಾಮಪೂರ್ವಕವಾಗಿರ್ತಕ್ಕಂತಹ ಸ್ವಾಗತ ನಾಗಸಂಪಿ ಆಚಾರ್ಯರಿಗೆ. ಹಾಗೆ ಮತ್ತೊಬ್ಬರು ಶ್ರೀಮತಿ ಶಾಂತಾ ರಘುತ್ತಮಾಚಾರ್ಯ ಎಂಬುದಾಗಿ, ಅವರು ದಾಸ ಸಾಹಿತ್ಯದಲ್ಲಿ ಬಹಳಷ್ಟು ಪರಿಣತಿಯನ್ನು ಸಂಪಾದನೆ ಮಾಡಿರ್ತಕ್ಕಂಥವರು. ದಾಸ ಸಾಹಿತ್ಯದಲ್ಲಿ PhD ಅವರು ಭಾಜನರಾಗಿದ್ದಾರೆ, ಡಾಕ್ಟರೇಟ್ ಭಾಜನರಾಗಿದ್ದಾರೆ. ನಿರಂತರವಾಗಿ ಲೇಖನಗಳನ್ನು ಅನೇಕ ಪತ್ರಿಕೆಗಳಲ್ಲಿ ಬರೀತಾ ಇರ್ತಾರೆ. ಮಹಿಳಾ ಲೇಖಕಿಯರು, ಈ ದಾಸ ಸಾಹಿತ್ಯದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಪ್ರತಿ ವರ್ಷ ಪ್ರೋತ್ಸಾಹವನ್ನು ಕೊಡಲಿಕ್ಕೋಸ್ಕರವಾಗಿ ಅವರದ್ದೇ ಒಂದು ಸಂಘಟನೆಯಿಂದ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮಗಳು, ಹೀಗೆಲ್ಲ ಅನೇಕ ಕಾರ್ಯಕ್ರಮಗಳನ್ನು ವರ್ಷಾದ್ಯಂತ ಅವರು ನಡೆಸ್ತಾ ಕ್ರಿಯಾಶೀಲರಾಗಿರ್ತಕ್ಕಂಥವ್ರು. ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ, ನಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಒಳ್ಳೆಯ ಪರಿಶುದ್ಧವಾದ ಆಚಾರ ಸಂಪನ್ನವಾದ ಜೀವನವನ್ನು ಶಾಂತಾ ರಘುತ್ತಮಾಚಾರ್ಯರು ನಡೆಸ್ತಾ ಇದ್ದಾರೆ. ಅವರು ಕೂಡ ಇವತ್ತು ನಮ್ಮ ಪ್ರಾರ್ಥನೆಯ ಮೇರೆಗೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತ, ಶಾಂತಾ ರಘುತ್ತಮಾಚಾರ್ಯರಿಗೆ ಸುಸ್ವಾಗತ. ಹೀಗೆ ಇಬ್ಬರು ನಿರ್ಣಾಯಕರಾದರೆ ಇವತ್ತು ಈ ಸಭೆಯಲ್ಲಿ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿರತಕ್ಕಂಥವಳು ಕುಮಾರಿ ಪ್ರಜ್ಞಾಶ್ರೀ. ಹಾಗೆ ಸುಜಾತ ಪ್ರದೀಪ್ ಅವರೊಂದು ಶಾಲೆಯಲ್ಲಿ ಟೀಚರು. ಆದರೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ
ಅಪಾರವಾದ ಗೌರವವನ್ನು ಹೊಂದಿರತಕ್ಕಂಥವರು. ದಾಸ ಸಾಹಿತ್ಯದಲ್ಲಿ ಅನೇಕ ಕೃತಿಗಳ ಅಧ್ಯಯನವನ್ನು ಮಾಡಿ ಪ್ರಬಂಧಗಳನ್ನು ರಚನೆ ಮಾಡಿದ್ದಾರೆ. ಸ್ಪೋಕನ್ ಇಂಗ್ಲೀಷ್ ತರಗತಿಗಳನ್ನು ಅಲ್ಲಿ ಇಲ್ಲಿ ಯಾವಾಗಲೂ ಕೂಡ ನಡೆಸ್ತಾ ಅನೇಕ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಭಾಷೆಯಲ್ಲಿ ಚೆನ್ನಾಗಿ ಮಾತನಾಡ್ತಕ್ಕಂಥ ಕಲೆ, ಅದನ್ನು ಹೇಳಿಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಕೂಡ ಶ್ರೀಮತಿ ಸುಜಾತಾ ಪ್ರದೀಪ್ ಅವರು ಸಂಪಾದನೆ ಮಾಡಿದ್ದಾರೆ. ಹೀಗೆ ಶ್ರೀಮತಿ ಸುಜಾತಾ ಪ್ರದೀಪ್ ಅವರು ಹೀಗೆಲ್ಲ ಸಮಾಜದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕ್ರಿಯಾಶೀಲರಾಗಿ ಒಳ್ಳೆಯ ಉತ್ತಮವಾದ ಸೇವೆಯನ್ನು ಅವರು ನೀಡ್ತಾ ಇರತಕ್ಕಂಥದ್ದು ಇಡೀ ನಮ್ಮ ಸಮಾಜವೇ ಹೆಮ್ಮೆ ಪಡ್ತಾ ಇರತಕ್ಕಂಥ ಸಂಗತಿಯಾಗಿದೆ. ಈ ಎಲ್ಲರಿಗೂ ಕೂಡ ನಾನು ಪೂರ್ಣಪ್ರಜ್ಞ ವಿದ್ಯಾಪೀಠ ಪೇಜಾವರ ಮಠದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತ ಸುಸ್ವಾಗತ. ಇನ್ನು ಮುಂದೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇದಕ್ಕೆ ನಿರ್ಣಾಯಕರಾಗಿರ್ತಕ್ಕಂಥ ಶ್ರೀಯುತ ವಿದ್ವಾಂಸರಾದ ನಾಗಸಂಖ್ಯೆ ಆಚಾರ್ಯರು ಹಾಗೂ ಶ್ರೀಮತಿ ಶಾಂತಾ ರಘುತ್ತಮ ಆಚಾರ್ಯರು ಇದಕ್ಕೆ ಅಂಕಗಳನ್ನು ನೀಡಿ ನಿಮ್ಮ ಉಪನ್ಯಾಸದಲ್ಲಿರ್ತಕ್ಕಂತಹ ಓರೆಕೋರೆಗಳು, ಅಲ್ಲಿರ್ತಕ್ಕಂಥ ಗುಣಾಂಶಗಳು, ಅದನ್ನು ಕೊನೆಗೆ 1 ಅಥವಾ 2 ವಾಕ್ಯದಲ್ಲಿ ಅವರು ಅದನ್ನು ಹೇಳ್ತಾರೆ. ಪ್ರತಿಯೊಬ್ಬರ ಉಪನ್ಯಾಸ ಆದ ಕೂಡಲೇ ಇಬ್ಬರೂ ಕೂಡ ಒಂದೊಂದು ವಾಕ್ಯದಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿಕೊಡಬೇಕು ಎಂಬುದಾಗಿಯೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೇನೆ. ನಿರ್ಣಾಯಕರಾದ ವಿದ್ವಾಂಸರುಗಳು, ನಾವು ಅವರಿಗೆ ಒಂದು ಪಟ್ಟಿಯನ್ನು ಕೊಟ್ಟಿದ್ದೀವಿ, ಏನೇನು ವಿಷಯಗಳನ್ನು ಗಮನಿಸಬೇಕು ಎಂಬುದಾಗಿ. ಒಂದು ಉಪನ್ಯಾಸಕರು ಮಾಡಿಕೊಂಡಿರ್ತಕ್ಕಂತಹ ವಿಷಯ ಸಂಗ್ರಹ, ಎಷ್ಟು ವಿಷಯವನ್ನು 10 ನಿಮಿಷದ ಅವಧಿಯಲ್ಲಿ ಹೇಳಲಿಕ್ಕೆ ಅವರು ಸಂಗ್ರಹ ಮಾಡಿದ್ದಾರೆ, ಆ ಸಂಗ್ರಹದ ಕಲೆ. ಹಾಗೆ ಅವರ ವಕ್ತೃತ್ವ, ಮಧ್ಯದಲ್ಲಿ ಯಾವ ಲೋಪದೋಷಗಳಿಗೂ ಕೂಡ ಎಡೆಗೊಡದೆ ನಿರಂತರವಾಗಿ ಅವರ ವಾಗ್ಝರಿ ಹರಿತಾ ಇರಬೇಕು, ಆ ವಕ್ತೃತ್ವ ಹೇಗಿದೆ ಎಂಬುದಾಗಿ. ಹಾಗೆ ಅನೇಕ ಪ್ರಮಾಣಗಳು, ಆಕರ ಗ್ರಂಥಗಳು, ಎಷ್ಟು ಆಕರ ಗ್ರಂಥಗಳನ್ನು ನೋಡಿ ವಿಷಯ ಸಂಗ್ರಹವನ್ನು ಅವರು ಮಾಡಿದ್ದಾರೆ ಅನ್ನೋದು ಒಂದು. ಹಾಗೆ ಇನ್ನೊಂದು ಉಪನ್ಯಾಸದಲ್ಲಿ ಅವರು ಬಳಸ್ತಾ ಇರತಕ್ಕಂತಹ ಶೈಲಿ, ಹೀಗೆ ಇಷ್ಟು ಅಂಶಗಳು, 4 ಅಂಶಗಳನ್ನು ನಿರ್ಣಾಯಕರು ಗಮನಿಸಬೇಕು ಎಂಬುದಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ಞಶ್ರೀ. ನಾನು ಇಂದು ಮಧ್ವಾಚಾರ್ಯರ ಬಗ್ಗೆ ಒಂದೆರಡು ಮಾತನ್ನು ಆಡಲು ಇಚ್ಛಿಸುತ್ತೇನೆ ಆಂಗ್ಲ ಭಾಷೆಯಲ್ಲಿ. Madhvacharya was born in Pajaka of Udupi district in Karnataka state. His parents' name was Madhyageha Bhatta and Vedavati. His name was Vasudeva. His elder sister name was Kalyani Devi and little brother name was Vishnutirtha. His guru name was Achyuta Preksha. He founded a new philosophy as Dvaita, Hari Sarvottama and Vayu Jivottama. He founded the 5 main difference between Jiva and Isha, living being and God, Jiva Jada, living beings and non-living things, Jiva Jiva, living beings and different from each other, Jada Jada, all non-living things are different, Jada Isha, difference between God and non-living things. He wrote so many granthas, all glorifies Lord Vishnu as Sarvottama. He studied the classes of Hindu philosophy, particularly the principal Upanishads, the Bhagavad Gita and the Brahma Sutras. He commented on those and wrote 37 works in Sanskrit called Sarvamula Grantha. His greatest work is considered to be the Anuvyakhyana, a philosophical supplement to his Bhashya on Brahma Sutras, composed with a poetic structure. He toured India several times, visiting places such as Bengal, Varanasi, Dwaraka, Goa and Kanyakumari, engaging in philosophical debates and visiting Hindu centers of learning. He established the Krishna Math as
Udupi with a statue secured from Dwaraka, Gujarat. He is called by some many names like Ananda Tirtha, Purna Prajna, Sarvagna, etc. etc. He was the founder of Ashtamatas, namely Parimar Mutt, Pejavar Mutt, Kanur Mutt, Sode Mutt, Admar Mutt, Krishnapur Mutt, Shirur Mutt, Puttige Mutt. He is given 8 gods to the respective mutt. According to Dvaita view, reality considered to only two major principles, the independent and dependent. The independent reality is God. Other soul, jiva, matter, prakriti, time, kala, and action, karma, are dependent realities. The soul is bound in samsara or experiences. Sorrow due to ignorance. One can escape from sorrow if they receive grace from Lord Vishnu. One should earn Lord Vishnu grace. We should pray that in every birth we get Jagadguru Madhvacharya Vasavarguru. Shri Krishna Arpanamastu. ಕುಮಾರಿ ಪ್ರಜ್ಞಾಶ್ರೀ ತುಂಬ ಚೆನ್ನಾಗಿ ಮಾತನಾಡಿದ್ದಾಳೆ. ಆದರೆ ಸ್ವಲ್ಪ ತಂದೆ ತಾಯಿಯರ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇದೆ. ಸ್ಕ್ರಿಪ್ಟ್ ಬಿಟ್ಟು ಮಾತನಾಡಬೇಕು. ಆ ರೀತಿ ಒಂದು ಅಭ್ಯಾಸವನ್ನು ತಂದೆ ತಾಯಿಯರು ಸ್ವಲ್ಪ ಹೆಚ್ಚು ಜವಾಬ್ದಾರಿಯನ್ನು ಹೊತ್ತು ಮಾಡಿಸಿದರೆ ಪ್ರಜ್ಞಾಶ್ರೀ ತುಂಬ ಒಳ್ಳೆಯ ಉಪನ್ಯಾಸಕ್ಕೆ ಆಗೋದರಲ್ಲಿ ಮುಂದೆ ಅದರೊಳಗೇನು ಕೂಡ ಸಂಶಯ ಇಲ್ಲ ಅಂತ ಹೇಳಬಹುದು. ಬದ್ರಿಯಾಚಾರ್ ಭಾಳ ಸರಿಯಾಗಿಯೇ ಹೇಳಿದ್ದಾರೆ. ಭಾಳ ಧೈರ್ಯವಾಗಿ ಮತ್ತು ಸ್ಪಷ್ಟವಾಗಿ ತುಂಬ ಚೆನ್ನಾಗಿ ಅಭಿವ್ಯಕ್ತಿ ಮಾಡಿದ್ಲು, ನಿರೂಪಣೆ ಮಾಡಿದ್ಲು. ಅವಳನ್ನ ಒಳ್ಳೆ ಉಪನ್ಯಾಸಕ್ಕಾಗಿ ತಯಾರು ಮಾಡಬಹುದು. आचार्यः श्रीमदाचार्यः सन्तु मे जन्म जन्मनि जलज्येष्ठनिभाकारं जगदीश पदाश्रयं जगतीतलविख्यातं जगन्नाथं गुरुं भजे. समस्तगुरुभ्यो नमः. My salutations to all the renowned scholars and elders who are present here, and also to my late mother who has groomed and nurtured us at our very tender age to follow our Guru Sri Madhvacharya's tenets and guidelines and apply the same in our daily life. It's a great and golden opportunity for me to climb this sanctified pedestal and speak a few words on Sri Jagannatha Dasaru. Haridasa literature or Sahitya is one of the most valuable treasure of our Kannada empire. And our Dasaru, beginning with Purandara Dasaru, Vijay Dasaru, Gopala Dasaru, Sripada Rajaru, Vadirajaru, and many more were extremely influential in spreading the Bhakti cult through their Devarnamas, Suladis, Uga Bhoga in very pure, simple, meaningful and enriched English language. Sri Jagannath Dasaru was born to Sri Narasimhacharya and Lakshmi Bai by the grace and blessings of Srinivasa of Tirupati, and hence he was named as Srinivasappa. From his childhood, he showed brilliance in the Vedanta, Tarka, logic, Vyakarna, and the whole Vedic lore. He was under the able hands of the Guru, Sri Varadendra Tirtha, and within no time he could compose a very good shloka in Sanskrit, which came to be known as Varadendra Tirtha Pancharatna. Jagannath Dasaru was actually a very great Sanskrit scholar,
And it so happened that the turning life in his life came to him when he was sent an invitation by Vijay Dasaru to come for lunch, and he quietly and politely refused it by saying that he was having a severe stomach pain. The lame excuse has costed him to a very great extent, to which he was never cured of his stomach pain. And finally, even after all the prayers and meditations and medication, finally he has to prostrate before Vijay Dasaru, and Vijay Dasaru sent him to Gopal Dasaru. Gopal Dasaru not only cured him of his severe stomach pain, but also transferred 40 years of his life to Jagannath Dasaru, and from there on he was known as Jagannath Dasaru. He took a holy dip in the Chandrabhaga river in Pandharpur, and as he was coming out of the river, a stone placard he could spot the stone placard with intrinsic words written on it like Jagannatha Vitthala. Jagannatha Vitthala is no other than God himself. Jagannath Dasaru's Harikatamrita Sara, as I want to introduce that, the Mangalacharana Sandhi, this Harikatamrita Sara is a great methodological treatise. It is set in such sequential pattern, beginning from Sri Narsimha Devaru, Lakshmi Devi, Brahma Devaru, and the whole Brahmadi Devatas. This Mangalacharana Sandhi is always followed by a prelude or Pallavi as we call it, and this is how it goes on. Harikatamrita Sara Gurugala Karunadinda Panitu Peluve Parama Bhagavad Bhaktaridanaadaradi Keluvudu. Hari, the word Hari is extremely frequently used in the Sanskrit language, which captures the meaning of all the incarnations and avtaras of God in one single word. Katamrita Sara is nothing but the supremacy of the Lord, his divine attributes, virtues, manifestations, and ultimately his grace and blessings. Gurugala Karunadinda. Guru means not only the Guru, Vidya Guru, but also the whole Guru lineage. So the Guru Parampare, when we go through the right channel, that is a person who posts a letter cannot just write a simple name and just post it. He has to write all the details of the address, then only the letter will be delivered correctly to the person concerned. In the same way, the Guru Parampare, when we take the blessings of the Guru Parampare, the God is extremely pleased with this line of action, and hence Jagannath Dasaru has uplifted the word Gurugala Karunadinda Panitu Peluve. Parama Bhagavad Bhaktaridanaadaradi Keluvudu. Parama Bhagavad Bhaktar are the Satvika souls or the Chetanas deserving mukti. So as the first canto or Sandhi is named as Mangalacharana Sandhi or Nandi Sandhi. Mangala, the word itself suggests or denotes auspiciousness, and our Devara Nama, the names of God itself, whenever we utter the names of God, itself is Mangala to all of us, or auspicious. That is how he starts this Sandhi is devoted mainly to pray for Sri Narsimha Devaru, his consort, and his parivara, that is called the Brahmadi Devatas, and to their disciples, up to the Chetanas deserving mukti. The first stanza, which goes like this: Sri Ramani Karakamala Pujita Charu Charana Saroja Brahma
ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವೆನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆಮಗೆ ಮಂಗಳವ. So, starting from who else can we show our hands or bow down to? None other than God Himself. God, who is omnipresent, omnipotent, and omniscient, whenever we have to ask anything, it is only the God Hari. ಕೇಳಿದರೆ ಎನ್ನ ಒಡೆಯನ ಕೇಳುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ ಎನ್ನ. This is how it goes. So he starts with the Kuladevaru, Devata of Jagannath Dasaru, that is Narsimha Devaru, and his consort Lakshmi Devi. Then comes Brahmadi Devatas. Brahma, Vayudevaru, Saraswati, Bharati, Garuda Rudraru, Indrabhimani Devatagulu, up to the Chetanas, who all deserve mukti. This is the hierarchy which is followed by our great Guru Sri Madhvacharya. It is not only followed by Madhvacharya, it is the universal truth existing in nature. Panchabheda and Taratamya or hierarchy it exists not only on earth but also in mukti. This is what is highlighted in our Madhva Shastra. And all our Dasarayu, in very simple language in Kannada, has propagated this bhakti cult, and they have clearly taken out all the tenets of the Madhva Shastra and put it in our simple Kannada language. This is extremely important Sahitya for people, common people like us. Brahma, Vayu are of the same rank, though their portfolios are different, and Vayudeva becomes Brahma in the next Kalpa. So the Swarupa is the same, but their sadhana, that is constant contemplation. Contemplation is extremely important to reach our goal, eternal bliss or Vaikuntha. Then comes Garudashesha Rudraru. They also fall under the same. The reason behind the hierarchy here followed here is to uplift the supremacy of the Lord in each and every stage of the Kruti, that is Harikatamritasara. Rasura has come out with such beautiful Sara, that is from the Bhagavata, from the Mahabharata, from the Ramayana, and all the Vedic lore. He has segregated and concised in a very beautiful book consisting of 32 cantos or sandhis, and which consists of 988 verses set in Bhamini Shatpadi, which consists of 6 lines with a definite sound setup. That is called Bhamini Shatpadi. Indradi Devatas, like after Indradi Devatas, the Gandharvas, the Rishis, the Pitrus, and the saints, Akamala Nabari, Esigala Nikakana Misvenu Budade, Ramakalat Dasa Vargake Nenipen Anavarata. Here, Dasarayu has included all the Devatas after the downwards after Sri Hari and Lakshmi. Finally, he also brings into context the Yativarenyas, starting from Padmanabha Tirtharu, who was the direct disciple of Sri Ananda Tirtha. Then comes the Rajas, the Chakravartis, and finally the Chetanas or the Manushottamru, as we call it, they are all the Sattvika souls who deserve mukti, eternal bliss, where only happiness exists. In order to complete any literary work, it is very necessary not only for Dasarayaru but also for any layman to start and take the blessings of Hari, and Hari means which includes Lakshmi Devi, and then the hierarchy of Brahmadi Devatas. This is what has been done in the first Sandhi,
and he has introduced, Jagannath Dasaru has introduced the common people who God is, how to go about, how to devote, and what is it that a person or a layman or a common man needs to start with. So the first starting is, as in the Kali Yuga, as everybody knows, Harinama Smarana is extremely important to wipe out any obstacles which arises only out of sins of our karma. So that keeps aside and it makes the work complete. So this is a very beautiful composition or a literary work done by Sri Jagannath Dasaru, wherein in every stage he only brings out the supremacy, Hari Sarvottama, Vayu Jivottama, Vayu being the he is the supreme among the living beings. And this is how, according to the Panchabheda and Taratamya, that is the hierarchy, keeps on repeating in every sandhi, bringing forth the supremacy of Lord at every stage, so that a person, when he reads it, will never be waylaid by his teachings, and keeping with the tenets of, or the quintessence of Madhva philosophy. By this, I have made a starting, to start and to speak a few words coming to this platform and sharing few of the things which are known to me. And this has given me immense pleasure and joy today. No other day in my life is as joyous as this day, because this is the Adhyatma Chintana. Adhyatma Chintana is what is needed, is the need of the hour now. As we see the generations getting equally spoiled by their own parents, the parents themselves are waylaid to a very large extent. What will be the future of the coming generations, where they have no beginning or end? They do not know about our such rich heritage. The Hindu tradition, if I have to put it in a very comprehensive way, the Hindu tradition is actually going to dogs. Nobody is bothered about what is, who is, and when. What, who, when. Who is God, what to preach about that person, and how to go about it. Nothing is known to the parents themselves. So how can they pass on to their own children or the coming generations? So this is an outcry. This is an outcry, and such a great opportunity. As they say, the mother is the teacher for all their children. She is equivalent to 100 teachers. That is what is the saying goes. So a mother is very, very important in bringing up the child, not only from the worldly point of view, but also from the religious point of view, making them spiritual. The spiritual strength is extremely important to face any calamities also in their lives, like depressions, anxieties, and many more. I conclude this topic given to me by our Reverend Sri Badri Acharya and Srimati Shanta Raghottamachar. I am totally indebted to having shared this platform and conveyed few things which is known to me, like Mandamati like me. Sri Krishnarpanamastu. Collection of appropriate words are important to deliver a good lecture. We see that quality in her lecture. I very thank you. ವ್ಯಾಸ ಸಾಹಿತ್ಯದ ಪರಿಭಾವನೆ ದಾಸ ಸಾಹಿತ್ಯ. ಈ ಹರಿಕಥಾಮೃತ ಸಾರನ್ನು ರಂಗನಾಥ್ ಭಾರದ್ವಾಜ್ ಅವರು ಆಗಲೇ ಇಂಗ್ಲೀಷ್ನಲ್ಲಿ ಮಾಡಿದ್ದಾರೆ ಸಂಪೂರ್ಣ ಸಂಪುಟನ. ಆ ದಾಸ ಸಾಹಿತ್ಯದ ಈ ಇಂಗ್ಲೀಷ್ನಲ್ಲಿ ನೀವು ಹೇಳಿದ ಒಂದು ಅಭಿವ್ಯಕ್ತಿ ತುಂಬ ಪ್ರಸ್ತುತ ಮತ್ತು ಇವಾಗ ಬೇಕಾಗಿದ್ರಂಥದ್ದು, ಚೆನ್ನಾಗಿ ಪ್ರಸ್ತುತಿ ಮಾಡಿದ್ರಿ ಅಂತ ಹೇಳಿ. ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆಯ ಉತ್ತಮವಾದ ಉಪನ್ಯಾಸವನ್ನು ನೀಡಿರ್ತಕ್ಕಂತಹ
ಸುಜಾತ ಪ್ರದೀಪ್ ಅವರು, ಕುಮಾರಿ ಪ್ರಜ್ಞಾಶ್ರೀ ಇವರಿಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಸಂಸ್ಥೆ ಮಹಿಳಾ ಉಪನ್ಯಾಸಕಿಯರ ಸಿದ್ಧತೆಗೋಸ್ಕರವಾಗಿ, ಅವರ ಅಧ್ಯಯನಕ್ಕೋಸ್ಕರವಾಗಿ ವಿಶೇಷ ಸಹಕಾರ ಪ್ರೋತ್ಸಾಹಗಳನ್ನು ಕೊಡಬೇಕು ಎಂಬುದಾಗಿ ಶ್ರೀಪಾದರ ಆದೇಶದಂತೆ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ತಾ ಇರುತ್ತೆ. ಮುಂದೆಯೂ ಕೂಡ ನೀವು ಇಲ್ಲಿ ಬಂದು ಉಪನ್ಯಾಸಗಳನ್ನು ನೀಡಲಿಕ್ಕೆ ಅವಕಾಶ ಇರುತ್ತೆ. ಇದನ್ನು ನಾವು ವಿಶ್ವೇಶವಾಣಿ ಹಾಗೂ ಪೂರ್ಣಪ್ರಜ್ಞ ವಿದ್ಯಾಪೀಠ ಈ 2 ಯೂಟ್ಯೂಬ್ ಚಾನಲ್ಗಳಲ್ಲಿ ಇದನ್ನು ನಾವು ಮುಂದೆ ಪ್ರಸಾರ ಮಾಡ್ತೀವಿ. ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳು.